134ನೇ ಜಯಂತ್ಯೋತ್ಸವ ಹಾಗೂ ಸ್ವಾಭಿಮಾನ ಸಮಾವೇಶದ ಸಂಭ್ರಮದ ಸಮಾರಂಭಕ್ಕೆ ಆಗಮಿಸಿದಂತ ಹಿರಿಯರು, ಆತ್ಮೀಯರು, ಸಚಿವರಾದಂತ ಶ್ರೀ ಮಹದೇವಪ್ಪ ಸಾಹೇಬ್ರೆ, ಇಲ್ಲೊಬ್ಬ ಹಿರಿಯರು, ಆತ್ಮೀಯರು ಆದಂತ ಶ್ರೀ ಎಚ್ ವಿಶ್ವನಾಥ್ ಸಾಹೇಬ್ರೆ, ಆತ್ಮೀಯ ಸ್ನೇಹಿತರು, ಮಾಜಿ ಶಾಸಕರಾದಂತ ಶ್ರೀ ಮಂಜುನಾಥ್ ರವರೇ, ಡಾಕ್ಟರ್ ಪುಷ್ಪಾ ಅಮರನಾಥ್ ರವರೇ, ಸ್ನೇಹಿತರಾದಂತ ಶ್ರೀ ಧರ್ಮಸೇನ್ ರವರೇ, ಆತ್ಮೀಯರಾದಂತ ನರೇಂದ್ರ ಅವರೇ, ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ನಾಗರಾಜ್ ಅವರೇ, ಶ್ರೀ ಹರಿಹರ್ ಅವರೇ, ಶ್ರೀ ವರದರಾಜು ಅವರೇ, ಶ್ರೀ ಬಿಳಿಕೆರಿ ಅವರೇ, ಶ್ರೀ ಬಸವರಾಜು ಅವರೇ, ಶ್ರೀ ಕುಮಾರ್ ಅವರೇ, ಶಿವಶೇಖರ್ ಅವರೇ, ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನಮ್ಮ ನಾಯಕರೇ, ದಯವಿಟ್ಟು ಕ್ಷಮಿಸಬೇಕು. ಎಲ್ಲರ ಹೆಸರು ತಗೊಳ್ಳಿಕ್ಕೆ ಆಗಿಲ್ಲ, ಯಾರೋ ಅನ್ಯತಾ ಭಾವಿಸಬಾರದು ಅಂತ ಕ್ಷಮೆ ಇರಲಿ ಅಂತ ಕೋರ್ತಾ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ತಾಯಂದಿರೇ, ಹಿರಿಯರೇ ಹಾಗೂ ನನ್ನ ಯುವ ಮಿತ್ರರೇ, ಮೊದಲನೇದಾಗಿ ವೈಯಕ್ತಿಕವಾಗಿ ಹಾಗೂ ವೇದಿಕೆಯ ಪರವಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇಷ್ಟೊಂದು ಮಳೆ ಇದ್ರೂ ಕೂಡ ಬಹಳ ತಾಳ್ಮೆಯಿಂದ ತಾವು ಇವತ್ತಿಲ್ಲಿ ಕುಳಿತು ಈ ಒಂದು ಈ ಕಾರ್ಯಕ್ರಮದ ಮೆರಗನ್ನ ಬೆಳೆಸ್ತಾ ಇದ್ದೀರಾ. ದಯವಿಟ್ಟು ಸ್ವಲ್ಪ ತಮ್ಮ ಸಹನೆ ಮತ್ತು ಸಹಕಾರ ಇರ್ಲಿ. ಇನ್ನ ಮಹದೇವಪ್ಪ ಸಾಹೇಬ್ರ ಹಿರಿಯರು ಕೂಡ ಮಾತನಾಡೋರಿದ್ದಾರೆ. ಆದ್ರೆ ಈ ಮಳೆ ಇಷ್ಟಾದ್ರೂ ಕೂಡ ತಾವು ಇಷ್ಟೊಂದು ಜನ ಸೇರಿದ್ದೀರಾ. ನಮ್ಮೆಲ್ಲರ ಪರವಾಗಿ ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ಭಗವಾನ್ ಬುದ್ಧರು ನಮ್ಮ ಭೂಮಿ ಮೇಲೆ ಕಾಲಿಟ್ಟು ಸುಮಾರು 2500 ವರ್ಷ ಆಯ್ತು. ಬಸವಣ್ಣನವ್ರು ಬಂದು 900 ವರ್ಷ ಆಯ್ತು. ಸಂವಿಧಾನ ಅಸ್ತಿತ್ವಕ್ಕೆ ಬಂದು 75 ವರ್ಷ ಆದ್ರೂ ಕೂಡ ಇಲ್ಲಿ ನಾವೆಲ್ಲರೂ ಕೂಡ ಇನ್ನ ಸಮಾನತೆ ಹಾಗೂ ಒಂದು ಸ್ವಾಭಿಮಾನದ ಬದುಕದ ಬಗ್ಗೆ ಮಾತನಾಡ್ತಾ ಇದ್ದೀವಿ. 2000-3000 ವರ್ಷದ ಹಿಂದೆ ಬುದ್ಧ ಅವರು ಏನ್ ಹೇಳಿದ್ದು, 900 ವರ್ಷದ ಹಿಂದೆ ಬಸವಣ್ಣ ಅವರು ಏನ್ ಹೇಳಿದ್ದು, ಮತ್ತೆ ನಮ್ಮ ಸಂವಿಧಾನದಲ್ಲಿರುವಂತ ಆಶೆಗಳೆಲ್ಲಾನು ಒಂದೇ. ಆದ್ರೂ ಕೂಡ ನಾವು ಇನ್ನೂ ಕೂಡ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸಮಾನತೆಯ ಹೋರಾಟ ನಡೆಸ್ತಾನೇ ಇದ್ದೀವಿ. ಯಾಕಂದ್ರೆ ಇದು ನಾವು ಎಲ್ಲರೂ ಬಾಬಾ ಸಾಹೇಬ್ ತತ್ವ ಇರಬಹುದು, ಬುದ್ಧನ ತತ್ವ ಇರಬಹುದು, ಬಸವಣ್ಣ ತತ್ವ ಇರಬಹುದು, ಈ ಸಿದ್ಧಾಂತವನ್ನ ನಾವು ಅರ್ಥನೇ ಮಾಡ್ಕೊಂಡಿಲ್ಲ ಇನ್ನು. ಅದಕ್ಕೆ ಈ ಹೋರಾಟ ನಡೆದಿದೆ. ಒಂದು ವೇಳೆ ನಾವೆಲ್ಲರೂ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಆಳವನ್ನು ನಾವು ತಿಳ್ಕೊಂಡ್ರೆ ನಮ್ಗೆ ಸಂವಿಧಾನದ ಅವಶ್ಯಕತೆನೇ ಇರಲಿಲ್ಲ. ಆದ್ರೆ ಇವತ್ತು ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ನಿಜವಾಗ್ಲೂ ನಾವು ಯಾರ ಪ್ರತಿಮೆಗಳನ್ನ ನಾವು ಉದ್ಘಾಟನೆ ಮಾಡ್ತೀವಿ, ಯಾರ ಹೆಸರು ಹೇಳಿ ನಾವು ರಾಜಕೀಯ ಮಾಡ್ತೀವಿ, ಅವರ ತತ್ವ ಸಿದ್ಧಾಂತವನ್ನ ನಾವು ಅಳವಡಿಸ್ಕೊಂಡಿದೀವ ಇಲ್ಲ ಅಂತ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಇದು ಬರೇ ದಲಿತರಿಗಷ್ಟೇ ಅಲ್ಲ, ಎಲ್ಲಾ ಸಮಾಜದ ನಾಯಕರು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. ಲಿಂಗಾಯತ್ ಸಮಾಜದವರು ಬಸವಣ್ಣ ಹೇಳ್ದಂತೆ ನಡ್ಕೊಂತಾ ಇದ್ದಾರಾ? ಈಡಿಗರು ಗುರುನಾರಾಯಣ ಅವರು ಹೇಳ್ದಂಗೆ ನಡ್ಕೊಂತಾ ಇದ್ದಾರಾ? ಮಗುವೀರರು ಅಂಬಿಗರ್ ಚೌಡಯ್ಯ ಹೇಳ್ಕೊಂಡಂಗೆ ನಡ್ಕೊಂತಾ ಇದ್ದಾರಾ? ನಾವು ಬಾಬಾ ಸಾಹೇಬ್ರು ಹೇಳ್ದಂಗೆ ನಡ್ಕೊಂತಾ ಇದೀವಾ? ಆತ್ಮಾವಲೋಕನ ಮಾಡ್ಕೋಬೇಕು. ಮೊನ್ನೆ ಕೆಲವು ವರ್ಷದ ಹಿಂದೆ ನಾನು ಒಂದು ಲೇಖನ ಓದಿದ್ದೆ. ಲೇಖಕರು ಶ್ರೇಷ್ಠ ಇತಿಹಾಸಗಾರರು
ರಾಮಚಂದ್ರ ಗುಹಾ ಅಂತ. ರಾಮಚಂದ್ರ ಗುಹಾ ಅವರು ಒಂದು ಲೇಖನಿನಲ್ಲಿ ಬರೀತಾರೆ, ನಮ್ಮ ದೇಶದಲ್ಲಿ, ನಮ್ಮ ದೇಶದ ಇತಿಹಾಸದಲ್ಲಿ 4 ಜನ ವ್ಯಕ್ತಿಗಳಿಗೆ ಇತಿಹಾಸದಲ್ಲಿ ಮೋಸ ಆಗಿದೆ ಅಂತ. ಯಾವ ತರ ಮೋಸ ಅಂದ್ರೆ, ಅವರು ಕೊಟ್ಟಂತ ಕೊಡುಗೆ ಏನಿದೆ ನಮ್ಮ ದೇಶಕ್ಕೆ ಮತ್ತೆ ಸಮಾಜಗಳಿಗೆ, ಅದು ನೋಡಿದ್ರೆ ಅವರಿಗೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಪೂಜೆ ಮಾಡಬೇಕಾಗಿದೆ. ಆದ್ರೆ ನಾವೇನ್ ಮಾಡ್ಬಿಟ್ಟಿದೀವಿ ಅಂದ್ರೆ, ಈ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ಅವರ ಕೊಟ್ಟಂತ ಕೊಡುಗೆಯನ್ನ ತಿರಸ್ಕರಿಸಿ ಅವರಿಗೆ ಒಂದು ರಾಜಕೀಯ ಪಕ್ಷಕ್ಕೆ, ಒಂದು ಸಮಾಜಕ್ಕೆ ಮತ್ತು ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಇಟ್ಟಿದ್ದಾರೆ ಅಂತ ಆ ಲೇಖನಿನಲ್ಲಿ ಬರೀತಾರೆ. ಆ 4 ವ್ಯಕ್ತಿಗಳು ಯಾರಪ್ಪ ಅಂದ್ರೆ, ಮೊದಲನೇದವರು ಹೇಳ್ತಾರೆ, 4ನೇ ಸ್ಥಾನದಲ್ಲಿರೋರು ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರು ನೊಬೆಲ್ ಪ್ರಶಸ್ತಿ ಗೆದ್ದವರು. ನಮ್ಮ ರಾಷ್ಟ್ರದ ಏನು ರಾಷ್ಟ್ರಗೀತೆಯನ್ನ ಬರೆದಂತ ವ್ಯಕ್ತಿ. ಹಲವಾರು ಸ್ವತಂತ್ರ ಹೋರಾಟಗಾರರಿಗೆ ಪ್ರೇರಣೆ ನೀಡಿದಂತ ವ್ಯಕ್ತಿ, ಆಧುನಿಕ ಚಿಂತಕರು. ಆದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅಂದ ತಕ್ಷಣನೇ ಅವರಿಗೆ ನಾವು ಯಾವ್ದಕ್ಕೆ ಸೀಮಿತ ಮಾಡ್ತಾ ಇದೀವಿ? ವೆಸ್ಟ್ ಬೆಂಗಾಲಿಗೆ ಮಾತ್ರ ಸೀಮಿತ ಮಾಡ್ತಾ ಇದೀವಿ, ಒಂದು ರಾಜ್ಯಕ್ಕೆ ಸೀಮಿತ ಮಾಡ್ತಾ ಇದೀವಿ. ನಿಜವಾಗ್ಲೂ ಅವರು ವಿಶ್ವ ಮಾನವಾಗಿದ್ರು. ಐನ್ಸ್ಟೈನ್ ಅಂತವ್ರ ಜೊತೆ ಚರ್ಚೆ ಮಾಡ್ತಾ ಇದ್ರು, ಗಾಂಧೀಜಿ ಅವರ ಹತ್ರ ಚರ್ಚೆ ಮಾಡ್ತಾ ಇದ್ರು. ಹಲವಾರು ಸ್ವತಂತ್ರ ಹೋರಾಟಗಾರರು ಅವರಿಂದ ಸ್ಫೂರ್ತಿ ಪಡ್ತಾ ಇದ್ರು. ಆದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅಂದ ತಕ್ಷಣ ನಾವು ಬರೀ ಅವರಿಗೆ ಪಶ್ಚಿಮ ಬಂಗಾಲಿಗೆ ಮಾತ್ರ ಸೀಮಿತ ಮಾಡ್ತಾ ಇದ್ವಿ. 3ನೇ ಸ್ಥಾನದಲ್ಲಿ ಯಾರಿದಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ನಮ್ಮ ದೇಶದ ಮೊದಲನೆಯ ಗೃಹ ಸಚಿವರು. ಇವತ್ತು ನಾವೇನು ಭಾರತವನ್ನ ನಾವು ನೋಡ್ತಾ ಇದ್ದೀವಿ, ಅದು ಒಗ್ಗೂಡಿಸಿದ್ದು ಸರ್ದಾರ್ ಪಟೇಲ್ ಅವರು. 571 ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನ ಒಗ್ಗೂಡಿಸಿ ಒಂದು ಅಖಂಡ ಭಾರತ ನಿರ್ಮಾಣ ಮಾಡಿದಂತ ವ್ಯಕ್ತಿ ಸರ್ದಾರ್ ಪಟೇಲ್ ಅವರು. ಇವತ್ತೇನು ನಾವು ನಮ್ಮ ಯುವಕರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಸ್ಪರ್ಧಾತ್ಮಕ ಪರೀಕ್ಷೆ ಬರೀರಿ, ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ತಗೊಳ್ಳಿ, KIS ಬರೀರಿ, IAS ಬರೀರಿ, ಸಿವಿಲ್ ಸರ್ವಿಸಸ್ ಬರೀರಿ ಅಂತ ಏನ್ ಹೇಳ್ತಾ ಇರ್ತೀವಿ. ಆ ಸಿವಿಲ್ ಸರ್ವಿಸಸ್ ವ್ಯವಸ್ಥೆಯನ್ನ ಸದೃಢಗೊಳಿಸಿದ್ದು ಸರ್ದಾರ್ ಪಟೇಲ್ ಅವರು. ಇವತ್ತು ಆದ್ರೂ ಕೂಡ ಇವತ್ತು ನಾವು ಸರ್ದಾರ್ ಪಟೇಲ್ ಅವರ ಹೆಸರು ತಗೊಂಡ್ರೆ ಅವ್ರಿಗೆ ಬರೀ ಗುಜರಾತಿಗೆ ಮಾತ್ರ ನಾವು ಸೀಮಿತ ಮಾಡ್ತಾ ಇದ್ವಿ. ಅವ್ರು ಕೊಟ್ಟಂತ ಅದ್ಭುತವಾದಂತ ಕೊಡುಗೆಗಳನ್ನ ನಾವು ನೋಡ್ತಾ ಇದ್ವಿ. 2ನೇ ಸ್ಥಾನದಲ್ಲಿರೋರು ಜವಾಹರ್ಲಾಲ್ ನೆಹರು ಅವರು, ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿಗಳು. ಬಹುಶಃ ಇವತ್ತು ನಾವು ನಮ್ಮ ರಾಷ್ಟ್ರದಲ್ಲಿ ಏನು ವೈಜ್ಞಾನಿಕ ಮನೋಭಾವನೆ ನಾವು ಕಾಣ್ತಾ ಇದ್ದೀವಿ, ಅದಕ್ಕೆ ಬುನಾದಿ ಇಟ್ಟಂತ ವ್ಯಕ್ತಿ ನೆಹರು ಅವರು. ಇವತ್ತೇನು ನಾವು ಅಣೆಕಟ್ಟುಗಳನ್ನ ನೋಡ್ತಾ ಇದ್ದೀವಿ, ಅದಕ್ಕೆ ಬುನಾದಿ ಇಟ್ಟಂತ ವ್ಯಕ್ತಿ ನೆಹರು ಅವರು. ಇವತ್ತು ಏನ್ ನಾವು IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, CV ರಾಮನ್ ಇನ್ಸ್ಟಿಟ್ಯೂಟ್, ಅನೇಕ ಇವತ್ತು ನಾವೇನ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಇವೆಲ್ಲ ನೋಡ್ತೀವಿ. ಇದಕ್ಕೆಲ್ಲಾನು ಕೂಡ ಅಡಿಪಾಯ ಹಾಕಿದವರು ನೆಹರು ಅವರು. ಇವತ್ತು ವಿಶ್ವದಲ್ಲಿ ನಾವು ಒಂದು ಪಂಚಶೀಲ ತತ್ವವನ್ನ ಅಳವಡಿಸ್ಕೊಂಡು ಇವತ್ತು ನಾವು ನಮ್ಮ ಏನ್ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಇರಬಹುದು, ನಮ್ಮ ಇಡೀ ವಿಶ್ವದಲ್ಲಿ ನಮಗೆ ಏನು ಒಂದು ಗೌರವ ಇದೆ ಅಂದ್ರೆ ನಮ್ಮ ಫಾರಿನ್ ಪಾಲಿಸಿ ಮುಖಾಂತರ ಅದು ನೆಹರು ಅವರಿಟ್ಟಂತ ಒಂದು ಅಡಿಪಾಯ. ನಮ್ಮ ದೇಶದಲ್ಲಿ ಜಾತ್ಯತೀತ ಮೌಲ್ಯಗಳನ್ನ ಉಳಿಸಿ ಬೆಳೆಸಿದವರು ನೆಹರು ಅಂತ ಅವ್ರು ಹೇಳ್ತಾರೆ. ಆದ್ರೆ ಇವಾಗ ನಾವು ಜವಾಹರ್ಲಾಲ್ ನೆಹರು ಅಂದ ತಕ್ಷಣ ಏನ್ ಮಾಡ್ತಾ ಇದೀವಿ, ಅವರಿಗೆ ಬರೇ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ನಾವು ಬಿಂಬಿಸ್ತಾ ಇದ್ದೀವಿ. ಮೊದಲನೇ ಸ್ಥಾನ ಯಾರಿಗೆ? ಟ್ಯಾಗೋರ್ ಅವರಿಗೆ ವೆಸ್ಟ್ ಬೆಂಗಾಲಿಗೆ ಸೀಮಿತ ಮಾಡ್ತಾ ಇದ್ವಿ, ಪಟೇಲ್ ಅವರಿಗೆ ಗುಜರಾತಿಗೆ ಸೀಮಿತ ಮಾಡ್ತಾ ಇದ್ವಿ, ನೆಹರು ಅವರಿಗೆ ನಾವು ಬರೇ ಕಾಂಗ್ರೆಸ್ ಪಕ್ಷದ ನಾಯಕರಂತ ಸೀಮಿತ ಮಾಡ್ತಾ ಇದ್ವಿ. ಮೊದಲನೇ ಸ್ಥಾನ ಅಂದ್ರೆ ಇತಿಹಾಸದಲ್ಲಿ ಯಾರಿಗಾನ ಹೆಚ್ಚು ಅನ್ಯಾಯ ಆಗಿದೆ, ಅವರಿಗೆ ಸಲ್ಲಬೇಕಾಗಿರುವ ಸೂಕ್ತ ಸ್ಥಾನಮಾನ ಗೌರವ ಸಿಕ್ಕಿಲ್ಲ ನಮ್ಮ ದೇಶದಲ್ಲಿ ಅಂದ್ರೆ ಮೊದಲನೇ ಸ್ಥಾನ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗುತ್ತೆ ಅಂತ ಬಹಳ ನೋವಿಂದ ಹೇಳ್ತಾರೆ ಅವರು. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ನಾವು ಒಂದು ಆಧುನಿಕ ಭಾರತವನ್ನ ನಾವು ನೋಡ್ತಾ ಇದೀವಿ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನೋಡ್ತಾ ಇದೀವಿ. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಕೊಟ್ಟಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸ್ವತಂತ್ರ ಬಂದ ಮೇಲೆ ಪ್ರತಿಯೊಬ್ಬ ನಾಗರಿಕನಿಗೆ ಸ್ವತಂತ್ರ ಮತ್ತು ಸ್ವಾಭಿಮಾನ ಬದುಕು ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ಇವತ್ತು ನಾವು ಅವರಿಗೆ ಏನಕ್ಕೆ ಸೀಮಿತ ಮಾಡಿದೀವಿ? ಬರೇ ದಲಿತ ನಾಯಕರಾಗಿ ಸೀಮಿತ ಮಾಡಿದ್ದೇವೆ. ಅವರು ಕಾನೂನು ತಜ್ಞರಂತ ಮರ್ತೋಗ್ಬಿಟ್ಟಿದೀವಿ, ಆರ್ಥಿಕ ತಜ್ಞರಂತ ಮರ್ತೋಗ್ಬಿಟ್ಟಿದೀವಿ, ಅವರು ಕೊಟ್ಟಂತ ಕೊಡುಗೆಗಳನ್ನ ಮರ್ತೋಗ್ಬಿಟ್ಟಿದೀವಿ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ಬರೇ ದಲಿತ ನಾಯಕರಾಗಿ ನೀವು ಸೀಮಿತ ಮಾಡಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಎಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು. ಇವತ್ತು ನಮ್ಮ ಯುವಕರು ಕೂತಿದ್ದಾರೆ ಇಲ್ಲಿ, ನಾನು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ನಿಮ್ಗೆ, ದಯವಿಟ್ಟು ಆ ಸಾಮಾಜಿಕ ಮಾಧ್ಯಮದಿಂದ ಹೊರಗೆ ಬನ್ನಿ. ಈ ವಾಟ್ಸ್ಆಪ್, ಫೇಸ್ಬುಕ್ ಯೂನಿವರ್ಸಿಟಿಗಳನ್ನ ಬಿಟ್ಬಿಡು ಪುಸ್ತಕಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹುಡುಕಿ. ಯಾವಾಗ ಗೊತ್ತಾಗುತ್ತೆ ನಿಮ್ಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಹುಡುಕ್ಬೇಕಾದ್ರೆ, ನನ್ನ ಆಚರಣೆ ಮಾಡ್ಬೇಕಂದ್ರೆ ದಯವಿಟ್ಟು ನನ್ನ ಪುತ್ಥಳಿಗಳನ್ನ ಮಾಡಬೇಡಿ, ಪ್ರತಿಮೆಗಳನ್ನ ಮಾಡಬೇಡಿ, ಜಯಂತಿಗಳನ್ನ ಮಾಡಬೇಡಿ, ನಾನು ಬರೆದಂತ ಲೇಖನಗಳನ್ನ ಓದಿ ನನ್ನನ್ನ ಪುಸ್ತಕಗಳಲ್ಲಿ ಹುಡುಕಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಮ್ಮ ಯುವಕರಿಂದ ಗಮನಿಸಬೇಕು, ನಿಮ್ಮ ಭವಿಷ್ಯದ ಪ್ರಶ್ನೆ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ತ್ಯಾಗ ಬಲಿದಾನ ಮಾಡಿದ್ರಂತ ನಮ್ಮ ಯುವಕರಿಗೆ ಗೊತ್ತಿಲ್ಲ. ಎಷ್ಟು ಜನ ಗೊತ್ತು ಹೇಳಿ ನೋಡೋಣ, ಕೈ ಎತ್ತಿ ನೋಡೋಣ. ಅವರು ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋದಾಗ 29 ಕೋರ್ಸ್ಗಳನ್ನ 29 ಕೋರ್ಸ್ಗಳನ್ನ ಅವರು ಅರ್ಥಶಾಸ್ತ್ರದಲ್ಲಿ ಮಾಡಿದ್ರು, 11 ಕೋರ್ಸ್ಗಳನ್ನ ಅವರು ಇತಿಹಾಸದಲ್ಲಿ ಮಾಡಿದ್ರು, 6 ಸಮಾಜಶಾಸ್ತ್ರದಲ್ಲಿ ಮಾಡಿದ್ರು, 5 ತತ್ವಶಾಸ್ತ್ರದಲ್ಲಿ ಮಾಡಿದ್ರು, 4 ಮಾನವಶಾಸ್ತ್ರದಲ್ಲಿ ಮಾಡಿದ್ರು, 3 ರಾಜಕೀಯದಲ್ಲಿ ಮಾಡಿ ಅದ್ರ ಜೊತೆಗೆ ಫ್ರೆಂಚ್ ಮತ್ತೆ ಜರ್ಮನ್ ಕೂಡ ಕಲ್ತರು ಒಂದೇ ಒಂದು ಯೂನಿವರ್ಸಿಟಿನಲ್ಲಿ. ಇನ್ನ ಅದಾದ್ಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೋದ್ರು. ಅವರು ಆರ್ಥಿಕ ತಜ್ಞರು ಅಂದ್ಬಿಟ್ಟು ಬಹಳ ಜನ ಗೊತ್ತೇ ಇಲ್ಲ. ಹಿ ವಾಸ್ ದ ಓನ್ಲಿ ಟ್ರೇಡ್ ಎಕನಾಮಿಸ್ಟ್ ಇನ್ ದ ಫಸ್ಟ್ ಕ್ಯಾಬಿನೆಟ್ ಆಫ್ ಇಂಡಿಯಾ. ಇವತ್ತೇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ತಾ ಇದ್ದೀರಾ ನೀವು? ತೆಗೆದು ನೋಡಿ, ಯಾವುದೇ ನೋಟ್ ತೆಗೆದು ನೋಡ್ರು ಏನಂತ ಇದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಫೈನಾನ್ಷಿಯಲ್ ಕಮಿಷನ್ ಸ್ಥಾಪನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಆಯವ್ಯಯ ಸಂಬಂಧಗಳು ಯಾವ ರೀತಿ ಇರಬೇಕಂತ ಹೇಳಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರಾಬ್ಲಮ್ ಆಫ್ ದ ರುಪಿ ಅಂತ ಬರ್ಬಿಟ್ಟು ಡಿಮಾನಿಟೈಸೇಷನ್ ಬಗ್ಗೆ ಅವಾಗ 1930ರಲ್ಲಿ ಬರ್ದಿದ್ರು. ನಮ್ಗೆಲ್ಲ ಗೊತ್ತಿದ್ಯಾ ಸರ್ ಇದು? ಇದೇ ನಮ್ಮ ಮಹದೇವಪ್ಪ ಸಾಹೇಬ್ರು 125 ವರ್ಷ ಜಯಂತ್ಯೋತ್ಸವ ಆದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾಗ ನನಗೆ ಲಂಡನ್ ಕಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದಿದ್ರು ಅದೇ ಮಾದರಿನಲ್ಲಿ ನಾವು ಒಂದು ಬ್ಯಾಂಗ್ಳೂರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಾಬಾ ಸಾಹೇಬ್ರ ಹೆಸರಲ್ಲಿ ತೆಗಿಬೇಕಂದಾಗ ನನಗೆ ಕಳಿಸಿದ್ರು ಲಂಡನ್ಗೆ. ಅಲ್ಲಿ ನಾನು ಹೋದಾಗ ಅಲ್ಲಿನ ಡೈರೆಕ್ಟರ್ ಅವ್ರು ಏನ್ ಹೇಳ್ತಾರೆ, ಪ್ರಿಯಾಂಕ್ ಅವರೇ ನೀವು ಬೆಂಗಳೂರಿಂದ ಬಂದಿದ್ರೆ, ಇಂಡಿಯಾದಿಂದ ಬಂದಿದ್ರೆ ನಾನು ನಿಮ್ಗೆ ಏನೋ ತೋರಿಸ್ಬೇಕು ಅಂತ. ಅವಾಗ ನನಗೆ ಕರ್ಕೊಂಡು ಹೋಗ್ತಾರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಒಳಗಡೆ. ನನ್ಗೆ ಮತ್ತೆ ಜಯಚಂದ್ರ ಸಾಹೇಬ್ರಿಗೆ ಕರ್ಕೊಂಡು ಹೋದಾಗ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಬರ್ತದೆ. ಯಾರ್ ಪುತ್ಲಿ ನೋಡ್ಬೇಕು ನಾವು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇವತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿದೆ. ಅಲ್ಲಿ ಮೇಲ್ಗಡೆ ಕಲ್ಲಲ್ಲಿ ಕೆತ್ತಿದ್ದಾರೆ. ಮೇಲ್ಗಡೆ ಕಲ್ಲಲ್ಲಿ ಕೆತ್ತಿರೋದೇನು? ಅಮರ್ತ್ಯ ಸೆನ್ ಅವ್ರ ಹೇಳಿಕೆ. ಅಮರ್ತ್ಯ ಸೆನ್ ಯಾರು? ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಂತ ವ್ಯಕ್ತಿ. ಏನಂತ ಬರೆದಿದೆ ಅದರಲ್ಲಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಮೈ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಬರೆದಿದ್ದಾರೆ. ಇಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇದೆ. ಮೊನ್ನೆ ಗ್ವಾಲಿಯರ್ ಹೈಕೋರ್ಟ್ ನಲ್ಲಿ, ಮಧ್ಯಪ್ರದೇಶದಲ್ಲಿ ಸಾರ್ವಜನಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ಹಾಕಬೇಕು ಅಂದ್ರೆ ಬೇರೆ ಲಾಯರ್ಗಳು, ಬ್ರಾಹ್ಮಣ ಲಾಯರ್ಗಳು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ಬೇಡ ಅಂತ ಇದ್ದಾರೆ. ನೋಡಿ, ಹೈಕೋರ್ಟ್, ಗ್ವಾಲಿಯರ್ ಹೈಕೋರ್ಟ್ ಎದುರುಗಡೆ ಬಾಬಾ ಸಾಹೇಬ್ ಪುತ್ಳಿ ಇರಬಾರ್ದಂತೆ. ಯಾವ ಕೋರ್ಟಿಗೆ ಹೋಗ್ತಾ ಇದ್ದಾರೆ, ಯಾವ ಕಾನೂನುಗಳನ್ನ ಅವ್ರು ಉಲ್ಲೇಖಿಸ್ತಾ ಇದ್ದಾರೆ, ಅವೆಲ್ಲ ಬರ್ದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಜ್ಞಾನ ಇಲ್ಲ ಅವರಿಗೆ. ಇವತ್ತು ಒಂದು ಪುತ್ಳಿ ಹಾಕ್ಸ್ಲಿಕ್ಕೆ ಇವತ್ತು ಹೈಕೋರ್ಟ್ ನಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ. ನೋಡಿ ಎಷ್ಟು ನಮ್ಮ ದುರ್ದೈವ ಆಗಿದೆ. ಇವತ್ತೇನಮ್ಮ ಇಷ್ಟೊಂದು ಜನ ಹೆಣ್ಮಕ್ಳು ಸೇರಿದಿರಾ? ಇವತ್ತು ನೀವ್ ಇಲ್ಲಿ ಕೂತಿದ್ದೀರಾ,
ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಇವತ್ತು ಗ್ಯಾರಂಟಿ ರಾಜ್ಯದ ಉಪಾಧ್ಯಕ್ಷರಾಗಿದ್ದಾರೆ. ಇವತ್ತು ಪ್ರೆಸಿಡೆಂಟ್ ಯಾರೋ ಒಬ್ರು ಹೆಣ್ಮಗಳಾಗಿದ್ದಾರೆ. ಅಂದ್ರೆ ಇದ್ರ ಪುಣ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸೇರ್ಬೇಕಾಗಿದ್ದು. ಇವತ್ತು ಯಾರಾದ್ರೂ ರಾಜಕಾರಣಿ ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಸಮಾನತೆ ಕೊಡಬೇಕಂದ್ಬಿಟ್ಟು ರಾಜೀನಾಮೆ ಕೊಟ್ಟಿದ್ರೆ ಅದು ಬರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನೆನ್ಪಿಟ್ಕೊಳ್ಳಿ ತಾವು. ನಿಮ್ಗೆ ಹಿಂದೆ ಯಾವ ರೀತಿಯಾದಂತದ್ದು ಕೂಡ ನಿಮ್ಗೆ ಶಕ್ತಿ ಇರಲಿಲ್ಲ, ನಿಮ್ಗೆ ಮಾನ್ಯತೆ ಇರಲಿಲ್ಲ, ನೀವು ಯಾರಿಗ್ ಬೇಕಾದ್ರೂ ಮದುವೆ ಆಗಂಗಿರ್ಲಿಲ್ಲ, ಮಕ್ಕಳು ದತ್ತು ತಗೊಳಕ್ ಆಗ್ತಾ ಇರ್ಲಿಲ್ಲ, ನಿಮ್ಗೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಪಾಲಿರ್ತಾ ಇರ್ಲಿಲ್ಲ, ನಿಮ್ಗೆ ಇವತ್ತು ಮುನ್ಸಿಪಾಲಿಟಿ ಮೆಂಬರ್ ಪಂಚಾಯತ್ ಮೆಂಬರ್ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಹಿಂದೂ ಕೋಡ್ ಬಿಲ್ ತಂದು ಇವತ್ತು ನಮ್ಮ ಮನೆ ಹೆಣ್ಮಕ್ಳಿಗೆಲ್ಲರೂ ಯಾರು ಅಡಿಗೆ ಮನೆಯಲ್ಲಿ ಇರ್ತಾ ಇದ್ರು ಇವತ್ತು ಮುನ್ಸಿಪಾಲಿಟಿ ಅಧ್ಯಕ್ಷರಾಗ್ತಾ ಇದಾರೆ, ಕಾರ್ಪೊರೇಷನ್ ಅಧ್ಯಕ್ಷರಾಗ್ತಾ ಇದಾರೆ, MLA-ಗಳಾಗ್ತಾ ಇದಾರೆ, ಮಂತ್ರಿಗಳಾಗ್ತಾ ಇದೆ, ರಾಷ್ಟ್ರಪತಿಗಳು ಕೂಡ ಆಗ್ತಾ ಇದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯದಿಂದ ನಾವು ಮರಿಬಾರ್ದು. ಇವತ್ತು ಲೇಬರ್ ಲಾಸ್ ಇರ್ಬೋದು, ಪ್ರಾವಿಡೆಂಟ್ ಫಂಡ್ ಇರ್ಬೋದು, ಇವತ್ತು ಮಿನಿಮಮ್ ವೇಜಸ್ ಆಕ್ಟ್ ಇರ್ಬೋದು, ಇವೆಲ್ಲಾನು ಕೂಡ ಕಾರ್ಮಿಕರಿಗೆ ತಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ನಾನು ಹೇಳ್ತಾ ಇರೋದು ನಮ್ಮ ಯುವಕರಿಗೆ, ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಬಗ್ಗೆ ಓದ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ಇವತ್ತು ನಾವೇನು ಸ್ವಾತಂತ್ರ್ಯ ಸ್ವಾಭಿಮಾನದ ಸಮಾರಂಭಗಳು ಮಾಡ್ತಾ ಇದೀವಿ, ಎಷ್ಟು ಕಷ್ಟಪಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತ. ಬಹಳ ಜನ ಈಗ ಸಂವಿಧಾನದ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ, ಆದ್ರೆ ಸಂವಿಧಾನ ಅಸ್ತಿತ್ವಕ್ಕೆ ಹೇಗ್ ಬಂತು ಅಂತ ಬಹಳ ಕಮ್ಮಿ ಜನರಿಗೆ ಗೊತ್ತು. ಆಗಸ್ಟ್ 15, 1947ರಲ್ಲಿ ನಮ್ ಸ್ವಾತಂತ್ರ್ಯ ಬಂತು. ಆದ್ರೆ ನಾವು ಸ್ವಯಂ ಆಡಳಿತ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇರಲಿಲ್ಲ. ನಮ್ಮ ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡುವಂತೆ ನಮ್ಗೆ ಪ್ರಕ್ರಿಯೆಗಳಿರ್ಲಿಲ್ಲ. ನಮ್ಗೆ ಗವರ್ಮೆಂಟ್ ಆಫ್ ಆಕ್ಟ್ 1936 ಅಂಡರ್ ನಲ್ಲಿ ಇದ್ವಿ. ಆ ಆಕ್ಟ್ ಪ್ರಕಾರ ಏನಿತ್ತು ನಾವು ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಇನ್ನೂ ಕೂಡ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಆಗಿದ್ವಿ. ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂದ್ರೆ ಈ ಇಂಗ್ಲೆಂಡ್ ರಾಣಿ ಏನ್ ಹೇಳ್ತಾರೆ ಅದೇ ಕೇಳ್ಬೇಕಾಗ್ತಾ ಇತ್ತು. ಅದಕ್ಕೆ ಇಮಿಡಿಯೇಟ್ ಆಗಿ ನಮ್ಗೆ ಸ್ವತಂತ್ರ ಬಂದ ತಕ್ಷಣ ನಮ್ಗೆ ಸಂವಿಧಾನ ಜಾರಿಗೆ ತರಬೇಕಾಗಿತ್ತು. ಪ್ರಶ್ನೆ ಬಹಳ ಗಂಭೀರವಾಗಿತ್ತು. ನಮ್ಮ ಸಂವಿಧಾನವನ್ನ ಯಾರು ರಚನೆ ಮಾಡಬೇಕು, ಯಾರು ಬರಿಬೇಕು ಅಂತ. ಸರ್ದಾರ್ ಪಟೇಲ್ ಅವರು, ನೆಹರು ಅವರು ಗಾಂಧೀಜಿಯವರ ಹತ್ರ ಹೋಗ್ತಾರೆ. ಗಾಂಧೀಜಿಯವರ ಹತ್ರ ಹೋಗಿ ಹೇಳ್ತಾರೆ, ಗಾಂಧೀಜಿಯವರೇ ನಾವು ನಮ್ಮ ಸಂವಿಧಾನವನ್ನ ನಾವು ರಚನೆ ಮಾಡಬೇಕು, ಇಲ್ಲಿದ್ರೆ ನಾವು ನಮ್ಮ ಆಡಳಿತದ ವ್ಯವಸ್ಥೆ ಕುಸಿದೋಗುತ್ತೆ, ನಾವು ಅರಾಜಕತೆಗೆ ಬರ್ತೀವಿ, ಅದಕ್ಕೋಸ್ಕರ ಕೂಡಲೇ ನಾವು ಸಂವಿಧಾನವನ್ನ ನಾವು ರಚನೆ ಮಾಡಬೇಕು ಅಂತ ಹೋಗ್ತಾರೆ. ಯಾರಪ್ಪ ಮಾಡಬೇಕು ಅಂತ ಕೇಳ್ತಾರೆ ಗಾಂಧೀಜಿಯವರು, ಯಾರಿಗೆ ಈ ಜವಾಬ್ದಾರಿ ಕೊಡಬೇಕು ಅಂತ. ಅವಾಗ ನೆಹರು ಅವರು, ಪಟೇಲ್ ಅವರು ಹೇಳ್ತಾರೆ, ಸರ್ ಇವಾರ್ ಜೆನ್ನಿಂಗ್ಸ್ ಅಂತ ಒಬ್ರು ಐರ್ಲೆಂಡಿನ ತಜ್ಞರಿದ್ದಾರೆ, ಕಾನೂನು ತಜ್ಞರಿದ್ದಾರೆ, ಸಂವಿಧಾನದ ತಜ್ಞರಿದ್ದಾರೆ, ಅವ್ರ ಕಡೆಯಿಂದ ನಾವು ಸಂವಿಧಾನವನ್ನ ಬರ್ಸೋಣ ಅಂತ ಹೇಳಿದಾಗ ಗಾಂಧೀಜಿಯವರು ಹೇಳ್ತಾರೆ, ದಯವಿಟ್ಟು ಅಂತ ಅನಾಹುತ ಕೆಲಸ ಮಾಡಕ್ ಹೋಗ್ಬೇಡಿ. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ವಿವಿಧತೆ, ನಮ್ಮ ದೇಶದ ಧರ್ಮಗಳು, ಗ್ರಂಥಗಳು, ರೀತಿಗಳು, ನೀತಿಗಳು, ವೈವಿಧ್ಯತೆಗಳು ಯಾರಿಗಾನ ಗೊತ್ತಿದ್ರೆ ಅದು ಬರೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತ್ರ ಗೊತ್ತಿದೆ. ನೀವು ಈ ದುರಂತ ಮಾಡಕ್ ಹೋಗ್ಬೇಡಿ. ನಮ್ಮ ಸಂವಿಧಾನ ರಚನೆ ಆಗ್ಬೇಕಾದ್ರೆ ಬರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಅವಶ್ಯಕತೆ ಇಲ್ಲ, ನಿಮಗೆ ಅನಿವಾರ್ಯತೆ ಇದೆ ಅಂತ ಹೇಳ್ತಾರೆ ಅವರು. ಅವಾಗ ಅವರಿಗೆ ಕರಡು ಸಮಿತಿ ಅಧ್ಯಕ್ಷವನ್ನಾಗಿ ಮಾಡ್ತಾರೆ. ಇವತ್ತು ಬಹಳ ಕಷ್ಟದ ಕೆಲಸ ಇತ್ತು, ಹಾಗೆ ಬಂದಿಲ್ಲ ನಮ್ಮ ಸಂವಿಧಾನ. 571 ಸಣ್ಣ ಪುಟ್ಟ ಸಾಮ್ರಾಜ್ಯಗಳಿತ್ತು, ಇವರಿಗೆಲ್ಲ ಒಗ್ಗೂಡಿಸ್ಬೇಕಾಗಿತ್ತು. ನಮ್ ಧರ್ಮಗಳು ಬೇರೆ, ನಮ್ ಗ್ರಂಥಗಳು ಬೇರೆ, ಜಾತಿಗಳು 25,000 ಜಾತಿಗಳು, ಇವರಿಗೆಲ್ಲರಿಗೂ ಒಗ್ಗೂಡಿಸಿ ಒಂದೇ ಸಂವಿಧಾನ ಕೊಡಬೇಕು ಅಂದ್ರೆ ಬಹಳ ಕಷ್ಟ ಕೆಲಸ ಆಗಿತ್ತು. ಆದ್ರೆ ಇವೆಲ್ಲನೂ ಕೂಡ ಈ ಇತಿಹಾಸವನ್ನ ತಿಳಿದವ್ರು ಯಾರಾನ ಇದ್ರೆ ಅದು ಬರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ. ಇವತ್ತು ನಮ್ಮ ರಾಜ್ಯ ಮತ್ತೆ ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವವಾಗಿ 75 ವರ್ಷ ಉಳಿದಿದೆ ಅಂದ್ರೆ ಅದು ಬಾಬಾ ಸಾಹೇಬ್ರ ಆಶೀರ್ವಾದದಿಂದ ಅಂತ ನಾವು ತಿಳ್ಕೋಬೇಕಾಗ್ತದೆ. ಇವತ್ತು ನಾನು ಹೇಳ್ದಂಗೆ ಸಂವಿಧಾನ ಹಾಗೆ ಬಂದಿಲ್ಲ. 2 ವರ್ಷ 11 ತಿಂಗಳು ಇದ್ರ ಬಗ್ಗೆ ಚರ್ಚೆ ಆಯ್ತು. ಎಲ್ಲಿ? ಸಂವಿಧಾನದಲ್ಲಿ ಚರ್ಚೆ ಆಯ್ತು. ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿದ್ರು. ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್, ಫ್ರಾನ್ಸ್, ಐರ್ಲೆಂಡ್, ಕೆನಡಾ, ರಷ್ಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಜಪಾನ್ ಈ ಎಲ್ಲ ಸಂವಿಧಾನವನ್ನ ಅಧ್ಯಯನ ಮಾಡಿ
2 ವರ್ಷ 11 ತಿಂಗಳು ಬೇಕಾಗಿತ್ತು. ಈ ಆರ್ಟಿಕಲ್ 370 ಆಗ್ಬೇಕು, ಆರ್ಟಿಕಲ್ 371 ಆಗ್ಬೇಕು, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಆಗ್ಬೇಕು, ದಲಿತರಿಗೆ ಮೀಸಲಾತಿ ಆಗ್ಬೇಕು, ನಿಮ್ಗೆ ಇಲ್ಲಿ ಸ್ಪೆಷಲ್ ಸ್ಟೇಟಸ್ ನಿಮ್ಮ ಆಂಧ್ರಗೆ ಆಗ್ಬೇಕು, ಮಹಾರಾಷ್ಟ್ರಕ್ಕೆ ಆಗ್ಬೇಕು, ಎಲ್ಲಾನು ಕೂಡ ಚರ್ಚೆ ಆಗಿದೆ ಇವತ್ತು. ಆದ್ರಿಂದ ಇವತ್ತು ನಮ್ಮ ಸಂವಿಧಾನವನ್ನ ನಾವು ತಿಳ್ಕೋಬೇಕಾದ್ರೆ ದಯವಿಟ್ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಲ್ಲಿ ನೀವು ಓದ್ಕೋಬೇಕಾಗ್ತದೆ. ಆದ್ರೆ ಜನ ಮತ್ತೆ ಇಲ್ಲಿ ಆಡಳಿತದಲ್ಲಿ ಇದ್ದವರು ಕೇಂದ್ರದಲ್ಲಿ ಬಹಳ ಹಗುರವಾಗಿ ಮಾತಾಡ್ತಾರೆ. ಇತಿಹಾಸದ ಪುಟವನ್ನ ತಾವು ತಿರುಗಿಸಿ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಯಾರು ನಮ್ಮ ಸಂವಿಧಾನವನ್ನ ವಿರೋಧ ಮಾಡಿದ್ರು. 1949 ನವೆಂಬರ್ 30 ಒಂದು ಮ್ಯಾಗಝಿನ್ ನಲ್ಲಿ ಒಂದು ಲೇಖನೆ ಬರುತ್ತೆ. ಏನ್ ಲೇಖನೆ ಅಂದ್ರೆ ಅದು ನಮ್ಗೆ ಸಂವಿಧಾನ ಬೇಡ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನಾವು ತಿರಸ್ಕರಿಸ್ತೀವಿ, ನಮ್ಮ ದೇಶದ ಸಂವಿಧಾನ ಯಾವ್ದಾದ್ರು ಆಗ್ಬೇಕು ಅಂದ್ರೆ ಅದು ಮನುಸ್ಮೃತಿ ಆಗ್ಬೇಕು ಅಂತ ಒಂದು ಲೇಖನೆ ಬರುತ್ತೆ. ಯಾರ್ದು ಗೊತ್ತಾ ಈ ಲೇಖನೆ? ಯಾರ್ದು ಗೊತ್ತಾ ಈ ಮ್ಯಾಗಝೀನು ಪತ್ರಿಕೆ? ಯಾರ್ದು ಗೊತ್ತಾ? ಯಾರಿಗನ ಗೊತ್ತೇನ್ರಿ? RSS ಅವ್ರದು, ರಾಷ್ಟ್ರೀಯ ಸ್ವಯಂ ಸೇವಕ್ ಅವ್ರದು. ಇದು ನನ್ನ ಮಾತಲ್ಲ, ಅವ್ರು ಬರ್ದಂತ ಲೇಖನೆ. ಮತ್ತ ಆಮೇಲೆ ಮತ್ತೆ ಜಗಳ ಹಚ್ತಾನಪ್ಪ ಪ್ರಿಯಾಂಕರ್ಗೆ ಅಂತ ಹೇಳ್ತಾರೆ. ಇದು ಅವರ ಆರ್ಗನೈಸರ್ ಮ್ಯಾಗಝೀನ್, ಇನ್ನೂ ಇದೆ, ತೆಗೆದು ನೋಡ್ಲಿ ಅವರು ಯಾವ ರೀತಿ ಇದನ್ನ ನಮ್ಮ ದೇಶ ಒಡೆಯುವಂತ ಕೆಲಸ ಮಾಡಿದ್ದಾರೆ ಮುಂಚೆಯಿಂದಲೂ. ಇವತ್ತು ಬಹಳ ದೊಡ್ಡದಾಗಿ ಎಲ್ಲಾ ಕಡೆ ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಇಲ್ಲ, ಇಲ್ಲಿ ಹುಣಸೂರಿನಲ್ಲಿ ನಾಳೆ ಇದೆ ಅಂತಲ್ಲ. ತಿರಂಗ ಯಾತ್ರೆ ಮಾಡೋರು, ನನ್ ಒಂದೇ ಪ್ರಶ್ನೆ, 52 ವರ್ಷ ನೀವ್ ಯಾಕೆ ತಿರಂಗ ಹಾರಿಸಿಲ್ಲ? RSS ಕಚೇರಿನಲ್ಲಿ ಸ್ವತಂತ್ರ ಬಂದಾದ್ಮೇಲೆ 52 ವರ್ಷ ನಮ್ಮ ರಾಷ್ಟ್ರ ಧ್ವಜನೇ ಹಾರಿಸಿಲ್ಲ. ಆದ್ರೆ ಇವತ್ತು ತಿರಂಗ ಯಾತ್ರೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಇಂಡಿಯಾ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಖಂಡ ಭಾರತ ಇರಬೇಕು ಅಂತ ಮಾತಾಡ್ತಾ ಇದ್ದಾರೆ. ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಗ್ಬೇಕಂತಿದ್ದು ಮೊದಲನೇ ಪ್ರಸ್ತಾವನೆ ಕೊಟ್ಟಿದ್ದೆ ವೀರ್ ಸಾವರ್ಕರ್ 1937 ಹಿಂದೂ ಮಹಾಸಭಾ ಅಧ್ಯಕ್ಷತೆಯಲ್ಲಿ ಅಹಮದಾಬಾದ್ ನಲ್ಲಿ. ಇದೇ ವೀರ್ ಸಾವರ್ಕರ್ ಯಾರು ಜಪ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, RSS ಅವರು, ಇದೇ ವೀರ್ ಸಾವರ್ಕರ್ ನಮ್ಮ ದೇಶ ವಿಭಜನೆ ಆಗ್ಬೇಕು ಅಂದ್ಬಿಟ್ಟು ಅವ್ರು ಪ್ರಸ್ತಾವನೆ ಮಾಡ್ತಾರೆ. ಇದು ನಾನು ಅಸೆಂಬ್ಲಿನಲ್ಲಿ ನಾನು ಏನಾದ್ರು ಮಾತಾಡಿದ್ರೆ ಎಲ್ಲರೂ ಮೈ ಮೇಲೆ ಬೀಳ್ತಾರೆ ನನ್ನ ಮೇಲೆ. ಸಾಕ್ಷಿ ಕೇಳ್ತಾರೆ. ಸಾಕ್ಷಿ ನಿಮ್ ಇತಿಹಾಸ ನಿಮ್ಮಲ್ಲೇ ಇದೆ, ನೋಡ್ಕೊಳ್ಳಿ, ನಿಮ್ ಪುಸ್ತಕಗಳಲ್ಲಿದೆ, ನೀವು ಓದ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, he who does not read history cannot make history ಅಂತ. ಅಂದ್ರೆ ಯಾರು ಇತಿಹಾಸವನ್ನ ತಿಳ್ಕೊಳ್ಳೋದಿಲ್ಲ ಅವ್ರ ಇತಿಹಾಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇವತ್ತು ನಾವೇನಾದ್ರೂ ಹಿಂಗ್ ಮಾತಾಡಿದ್ರೆ ನಮ್ಗೇನ್ ವಿರುದ್ಧ ಮಾಡ್ತಾರೆ? ದೇಶದ್ರೋಹಿ ಅಂತ. ಹೌದಾ ಇಲ್ಲ? ಬಹಳ ಲಘುವಾಗಿ ನಾವೇನಾದ್ರೂ ಈ ಸಿದ್ಧಾಂತದ ವಿರುದ್ಧವಾಗಿ, ಈ ತತ್ವದ ವಿರುದ್ಧವಾಗಿ ನಾವು ಮಾತಾಡಿದ್ರೆ, ಏನ್ ಮೇಲ್ಗಡೆ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ನಮ್ಗೆ ದೇಶದ್ರೋಹಿ ವಿರುದ್ಧ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆನೂ ಮಾತನಾಡಿದ್ದಾರೆ. ನವೆಂಬರ್ 25, 1949 ಸಂವಿಧಾನ ನಮ್ಮ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಅವ್ರ ಕೊನೆಯ ಭಾಷಣದಲ್ಲಿ ಹೇಳ್ತಾರೆ, ಹೂ ಈಸ್ ಅನ್ ಆಂಟಿ ನ್ಯಾಷನಲ್ ಅಂದ್ರೆ ದೇಶದ್ರೋಹಿ ಯಾರು ಅಂತ. ಏನ್ ಹೇಳ್ತಾರೆ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಸ್ವತಂತ್ರ ಬಂದ ಮೇಲೆ ಯಾರು ಜಾತಿಯಲ್ಲಿ ಕೋಮದ ವಿಷ ಬೀಜ ಬಿತ್ತಾರೆ, ಯಾರು ನಮ್ಮ ಸಾಮಾಜಿಕ, ರಾಜಕೀಯ ಹಾಗೂ ಆರ್ಥಿಕ ಪ್ರಗತಿಗೆ ಜಾತಿ ಹೆಸರಿನಲ್ಲಿ ಅಡ್ಡಿಪಡಿಸ್ತಾರೆ, ಅವರು ನಿಜವಾದ ದೇಶದ್ರೋಹಿಗಳು ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಪ್ರಸ್ತುತ ವಾತಾವರಣದಲ್ಲಿ ಯಾರಪ್ಪ ಜಾತಿಗೆ ಘರ್ಷಣೆ ತರ್ತಾ ಇರೋದು? ಯಾರು ಜಾತಿಗಳಲ್ಲಿ ಅಸೂಯೆ ತರ್ತಾ ಇರೋದು? ಯಾರು ಕೋಮದ ವಿಷ ಬೀಜ ಬಿತ್ತಾ ಇರೋದು? ಯಾರು ಹೇಳಿ? ಜೋರಾಗಿ ಹೇಳಿ, ಕೇಳಿಸ್ಬೇಕು ಡೆಲ್ಲಿ ತನಕ. RSS ಬಿಜೆಪಿ ಅವ್ರು ಏನಿಲ್ಲ, RSS ಅವ್ರ ಮಾತು ಕೇಳ್ಕೊಂಡಿರ್ತಾರೆ. ಬಿಜೆಪಿ ಸ್ವಂತ ಶಕ್ತಿ ಏನಿಲ್ಲ. RSS ಪ್ರಾಬ್ಲಮ್ ಏನಂದ್ರೆ ನಾವು ನಿಜ ಹೇಳಕ್ ಹೆದರ್ತೀವಿ, ಬಿಜೆಪಿ ಅವರು ನಿಜ ಕೇಳಲಿಕ್ಕೆ ಹೆದರ್ತಾರೆ. ಯಾವಾಗ ನೀವು ನಿಜವನ್ನ ಪ್ರತಿಪಾದನೆ ಮಾಡ್ತೀರಿ, ಸತ್ಯವನ್ನ ಪ್ರತಿಪಾದನೆ ಮಾಡ್ತೀವಿ, ಆಟೋಮ್ಯಾಟಿಕ್ ಆಗಿ ಜನರಲ್ಲಿ ಅರಿವು ಮೂಡ್ತದೆ. ಇದು ಯಾವುದು ಕೂಡ ನಾನು ಹೇಳ್ತಾ ಇರೋದಲ್ಲ, ಇದೆಲ್ಲಾನು ಕೂಡ ಅವರ ಇತಿಹಾಸ, ಅವ್ರು ಹೇಳಿದ್ದನ್ನ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀನಿ. ಇಂಥ ದುಷ್ಟ ಶಕ್ತಿಗಳು 75 ವರ್ಷ ಆದ್ರೂ ಕೂಡ ನಾವು ಸಹಿಸಿಕೊಂಡಿರ್ಬೇಕಾಗ್ತಾ ಇದೆ. ಆದ್ರಿಂದಾನೇ ನಾನು ಹೇಳ್ತಾ ಇರೋದು, ಇದು ಯಾಕೆ ಇದು ಬಹಳ ಗಂಭೀರವಾದಂತಹ ವಿಷಯ. ಇದು
ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ವಿಶ್ವನಾಥ್ ಸಾಹೇಬರು ಕೂಡ ಅನ್ಯತಾ ಭಾವಿಸಬಾರ್ದು. ಅವ್ರು ಇವಾಗ ಬಿಜೆಪಿನಲ್ಲಿ ಇರಬಹುದು, ಆದ್ರೆ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಅಂಬೇಡ್ಕರೈಟ್ ಅವರು. ಅದು ಮಾತ್ರ ನಾನು ಹೇಳಲಿಕ್ಕೆ ಬಲ್ಲೆ. ಇವತ್ತು ಸಂಪೂರ್ಣವಾಗಿ ಸೆಕ್ಯುಲರ್ ಫೋರ್ಸಸ್ ಜೊತೆ ಇರೋರು ಅವರು. ಆದ್ರಿಂದ ಇದು ಯಾಕೆ ಗಂಭೀರ ವಿಷಯ ಅಂತ ಹೇಳ್ತಾ ಇದೀನಿ ಅಂದ್ರೆ, ಯಾರೋ ಹಾದಿ ಬೀದಿನಲ್ಲಿ ಹೋಗೋರು ಮಾತನಾಡಿದ್ರೆ ಪರವಾಗಿಲ್ಲ. ಪಾರ್ಲಿಮೆಂಟ್ ನಲ್ಲಿ ನಮ್ಮ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ನಲ್ಲಿ ಈಗ 1.5-2 ತಿಂಗಳ ಹಿಂದೆ ಏನಂತ ಹೇಳ್ತಾರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡೋದು ಫ್ಯಾಷನ್ ಆಗ್ಬಿಟ್ಟಿದೆ. ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಬಿಟ್ಟು ನಾವು ದೇವರ ಹೆಸರನ್ನ ಜಪ ಮಾಡಿದ್ರೆ ನಮ್ಗೆಲ್ಲರಿಗೂ ಮೋಕ್ಷ ಸಿಗ್ತಾ ಇತ್ತು ಅಂತ. ಅದಕ್ಕೆ ಮಾಧ್ಯಮ ಸ್ನೇಹಿತರು ಕೇಳಿದ್ರು ನನಗೆ, ಏನ್ ಸರ್ ಹಿಂಗ್ ಹೇಳ್ತಾ ಇದಾರೆ ಅಂತ. ನಾನು ಹೇಳಿದೆ, ಅಮಿತ್ ಶಾ ಅವರಿಗೆ ಇತಿಹಾಸ ಗೊತ್ತಿಲ್ಲ. ಬಾಬಾ ಸಾಹೇಬ್ ನೀವು ದೇವರ ಹೆಸರು ಜಪ ಮಾಡಿದ್ರೆ ನನಗೆ ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಮೋಕ್ಷ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡಿದ್ರೆ ಈ ಜನ್ಮದಲ್ಲೇ ನನಗೆ ಸ್ವಾಭಿಮಾನದ ಬದುಕು ಸಿಗುತ್ತೆ. ಈ ಜನ್ಮದಲ್ಲೇ ಸ್ವಾಭಿಮಾನದ ಬದುಕು ಸಿಗುತ್ತೆ. ಅಮಿತ್ ಶಾ ಅವರೇ, ಬಿಜೆಪಿ ಅವರೇ, RSS ಅವರೇ, ಇವತ್ತು ನಮ್ಮ ರಾಷ್ಟ್ರದಲ್ಲಿ 25,000 ಉಪಜಾತಿಗಳಿದೆ. ಪುಷ್ಪಾ ಅಮರನಾಥ್ ಅವ್ರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನಮ್ಮ ಗ್ರಂಥಗಳು ಬೇರೆ, ನಮ್ಮ ಆಚಾರ ಬೇರೆ, ಉಡುಪು ಬೇರೆ, ಆಹಾರ ಬೇರೆ, ರೀತಿಗಳು ಬೇರೆ. ಆದ್ರೆ ಈ ದೇಶ ನಡೀತಾ ಇರೋದು ಭಗವದ್ಗೀತೆಯಿಂದ ಅಲ್ಲ, ಬೈಬಲ್ ಇಂದ ಅಲ್ಲ, ಕುರಾನ್ ಇಂದ ನಡೀತಾ ಇಲ್ಲ. ನಮ್ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇದು ತಿಳ್ಕೊಳ್ಳಿ. ಆದ್ರಿಂದ ಇವರೆಲ್ಲರೂ ಹಿಂಗೆ ಇರ್ತಾರೆ. ಇವಾಗ ಮೊನ್ನೆ ಅಸೆಂಬ್ಲಿನಲ್ಲೂ ಕೂಡ ನಾವು ಸ್ವಲ್ಪ ಉದ್ದ ಇರ್ತಾರೆ ಭಾಷಣ, ಸ್ವಲ್ಪ ಕ್ಷಮಿಸ್ಬೇಕು. ಮೊನ್ನೆ ಇಲ್ಲ 2 ನಿಮಿಷದಲ್ಲಿ ಮುಗಿಸ್ತಿತ್ತು. ಮೊನ್ನೆ ಅಸೆಂಬ್ಲಿನಲ್ಲಿ ಕೂಡ ಇದೇ ವಾದ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ನವ್ರು ಸೋಲ್ಸ್ಬಿಟ್ಟು. ಬಹಳ ಹುಷಾರಾಗಿರ್ಬೇಕು, ಎಸ್ಪೆಷಲಿ ಈ ಭಾಗದವರು. ಮಂಜಣ್ಣ, ಈ ಭಾಗದವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ನರೇಂದ್ರ, ಚಲುವಾದಿಗಳು ಮನುವಾದಿ ಆಗ್ತವ್ರೆ, ಚಲುವಾದಿಗಳು ಮನುವಾದಿ ಆಗ್ತವ್ರೆ. ಹೇಳ್ತಾರೆ ನನಗೆ, ಅದೇ ಚಡ್ಡಿ ಹೊರ ತಕ್ಷಣ ಮನುವಾದಿ ಆಗುತ್ತಾರೆ. ಈಗ ಅಸೆಂಬ್ಲಿನಲ್ಲಿ ಹೇಳಿದ್ರು ನನಗೆ, ಮಾದಪ್ಪ ಸಾಹೇಬ್ರು ಯಾವ್ದೋ ಒಂದು ಭಾಷಣ ಮಾಡ್ಬೇಕಾದ್ರೆ ಅಡ್ಡಿಪಡಿಸಿದ್ರು SCP DSP ವಿಚಾರದಾಗ. ಅಡ್ಡಿಪಡಿಸ್ಬಿಟ್ಟು ಕಾಂಗ್ರೆಸ್ನವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ರು. ನಾನು ಎದ್ರಿಂದ ಹೇಳಿದೆ, ನೋಡಪ್ಪ ನಿಮ್ಗೆ ಇತಿಹಾಸ ಗೊತ್ತಿಲ್ಲ. ಕಾಂಗ್ರೆಸ್ ಬೇರೆ, ಬಾಬಾ ಸಾಹೇಬ್ರ ಪಕ್ಷ ಬೇರೆ ಇತ್ತು. ಕಾಂಗ್ರೆಸ್ ಬಗ್ಗೆ ಬಾಬಾ ಸಾಹೇಬ್ರು ಬುಕ್ಕೆ ಬರೆದ್ಬಿಟ್ಟಿದ್ದಾರೆ, ಗಾಂಧೀಜಿ ಅವ್ರ ಬಗ್ಗೆ ಬುಕ್ಕೆ ಬರೆದ್ಬಿಟ್ಟಿದ್ದಾರೆ, ಓದ್ಕೊಳ್ಳಿ. ನಾವು ಬಾಬಾ ಸಾಹೇಬ್ರಿಗೂ ಒಪ್ತೀವಿ, ಬಸವಣ್ಣನವರಿಗೂ ಒಪ್ತೀವಿ, ನೀವು ಒಪ್ತೀರಾ ಅಂತ ಕೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗೂ ಸೋಲಿಸಿರೋದು ವೀರ್ ಸಾವರ್ಕರ್ ಅಂತ ನಾನು ಹೇಳಿದೆ. ದಾಖಲೆಗಳು ಕೊಡಿ ಅಂತ ಹೇಳೋದು. 2 ನಿಮಿಷದಲ್ಲಿ ಸದನದಲ್ಲಿ ದಾಖಲೆಗಳು ಕೊಟ್ಟೆ. ಏನ್ ದಾಖಲೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ, January 18, 1952 ನನ್ನ ಸೋಲಿಗೆ ಕಾರಣ ದಾಂಗೆ ಅವರು ಮತ್ತೆ ಸಂಚು ರೂಪಿಸಿದಂತ ಸಾವರ್ಕರ್. ಬಾಬಾ ಸಾಹೇಬ್ರು ಹ್ಯಾಂಡ್ ರೈಟಿಂಗ್ ತೋರಿಸಿ ಅವರಿಗೆ ಲೆಟರ್ ಕೊಟ್ಟರು ಕೂಡ ನಂಬಿಲ್ಲ. ಅಸೆಂಬ್ಲಿ ಮುಗಿದ್ದು ಆಯ್ತು ಅಂತ ಬಿಟ್ವಿ. ಮತ್ತೆ ಕೆಲವು ಮನುವಾದಿಗಳು ಕೆಣಕಿದ್ರು. ಅಕಸ್ಮಾತ್ ಏನಾದ್ರೂ ಕಾಂಗ್ರೆಸ್ನವರು, ಸರ್ಕಾರದವರು, ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಪ್ರೂವ್ ಮಾಡಿದ್ರೆ, ಇಂಥದ್ದೇನಾದ್ರೂ ಒಂದು ಲೆಟರ್ ಇದೆ RSS ಅವರಿಂದಾನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಿಗೆ ಕಾರಣ ಆಗಿದೆ ಅಂತ ಏನಾದ್ರೂ ಪ್ರೂಫ್ ತೋರಿಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಹೇಳಿದ್ರು. ನಾನು ಇಮಿಡಿಯೇಟ್ ಆಗಿ ಹೇಳಿದೆ, ಮತ್ತೊಮ್ಮೆ ಲೆಟರ್ ತೋರಿಸಿದೆ. ಲೆಟರ್ ತೋರಿಸಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಮೋದಿ ಸರ್ಕಾರದಲ್ಲಿ ಇದು ಬಿಡುಗಡೆ ಆದಂತ ಲೆಟರ್ ಇದೆ, ದಯವಿಟ್ಟು ಓದ್ಕೊಳ್ಳಿ ಅಂತ ಕೊಟ್ಟು ಇನ್ನು 2 ತಿಂಗಳಾಗ್ತಾ ಇದೆ, ಇನ್ನ ರಾಜೀನಾಮೆ ಬಂದಿಲ್ಲ. ರಾಜೀನಾಮೆ ಬಂದಿಲ್ಲ. ಆದ್ರೆ ಉಲ್ಟಾ ಇವತ್ತು ಏನಾಗ್ತಾ ಇದೆ ಅಂದ್ರೆ, ನಮಗೆ ಬೈತಾರೆ. ರಾಜೀನಾಮೆ ಚಾಲೆಂಜ್ ಹಾಕಿದ್ದು ಅವರು, ಏನೋ ಅದಕ್ಕೆ ಸಾಕ್ಷಿ ಕೊಟ್ಟಿದ್ದು ನಾವು. ರಾಜೀನಾಮೆ ಅವ್ರು ಕೊಡೋದ್ ಬಿಟ್ಟು ಮೊನ್ನೆ ಗುಲ್ಬರ್ಗದಲ್ಲಿ ಸರ್ ನಾವು ಕೇಳ್ತಾ ಇದ್ರಲ್ಲ, ಗುಲ್ಬರ್ಗದಲ್ಲಿ ಬಂದ್ಬಿಟ್ಟು ನನಗೇನಂತಾರೆ, ಮೋದಿ ಅವರು ಆನೆ ಅಂತೆ, ಪ್ರಿಯಾಂಕ್ ಖರ್ಗೆ ನಾಯಿ ಅಂತೆ.
ಅದಕ್ಕೆ ಇಲ್ಲ, ಅದೇ ಹೇಳಿದೆ, ಅವ್ರ ಕಣ್ಣಲ್ಲಿ ಏನಿದೆನೋ ನನಗೆ ಗೊತ್ತಿಲ್ಲ. ಎಲ್ಲರೂ ಕೂಡ ಸಂವಿಧಾನದ ಹುಲಿಗಳು. ಆ ಬಾಬಾ ಸಾಹೇಬ್ರು ಸಂವಿಧಾನ ಕೊಟ್ಟಿದ್ದಾರೆ ನಮ್ಗೆ. ನಿಮ್ಮ ಅಪ್ಪಂಗೆ ಎದ್ರಿಲ್ಲ, ನಿನ್ಗೆ ಯಾಕೆ ಎದ್ರಬೇಕು ನಾವು? ಮೋದಿಗೆ ಎದ್ರಿಲ್ಲ ನಾವು. ಮೋದಿಗೆ ಪ್ರಶ್ನೆ ಕೇಳಬಾರ್ದಂತೆ ನಾವು. ಯಾಕ್ರಿ ಕೇಳಬಾರ್ದು? ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಳಬಾರ್ದ? ನಮ್ಮ ರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಅಂತ ಕೇಳಬಾರ್ದ? SC/ST ದೌರ್ಜನ್ಯ ಬಗ್ಗೆ ನಾವು ಕೇಳಬಾರ್ದ? ಮಹಿಳೆ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರದ ಬಗ್ಗೆ ಕೇಳಬಾರ್ದ? ಆಪರೇಷನ್ ಸಿಂಧೂರ್ ಬಗ್ಗೆ ಕೇಳಬಾರ್ದ? ಆ 4 ಜನ ಉಗ್ರರು 250 ಕಿಲೋಮೀಟರ್ ಒಳಗಡೆ ನುಗ್ಗಿ 26 ಜನ ಕೊಂದು ಎಲ್ಲಿ ಹೋದ್ರು ಅಂತ ಕೇಳಿದ್ರೆ ಇಲ್ಲ ನೀವು ಕೇಳಬಾರ್ದು ಅಂತ ಹೇಳ್ತಾರೆ. ಇದಾ ಪ್ರಜಾಪ್ರಭುತ್ವ? ಇದೇ ಪ್ರಜಾಪ್ರಭುತ್ವ? ಮತ್ತೆ ನಮಗೆ ನಾಯಿ ಅಂತ ಬೈದಿ ನಿನ್ನೆ ಕಲಬುರಗಿನಲ್ಲಿ ಇಡೀ ವಿರೋಧ ಪಕ್ಷದ ನಾಯಕರು 40 ಜನ MLA MLCಗಳು 3 ಜನ ಮಾಜಿ ಮುಖ್ಯಮಂತ್ರಿಗಳು ಕಲಬುರಗಿಗೆ ಹೋಗಿ ಪ್ರಿಯಾಂಕ್ ಖರ್ಗೆ ಹಟಾವ್ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಹಟಾವ್, ಬಿಜೆಪಿ ಕೋ ಬಚಾವ್, ಅಷ್ಟೇ ಅದು. ಯಾಕಂದ್ರೆ ನಾನಿರ್ಲಿಲ್ಲ ಅಂದ್ರೆ ಇವ್ರಿಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅದು ಅವ್ರ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಇವತ್ತು ನನಗೆ ಸರ್ಕಾರದಿಂದ ಬಿಡಬೇಕಂತೆ ಕೈ. ಏನಪ್ಪಾ ಇದು? ನನಗೆ ಲಾಜಿಕ್ ಅರ್ಥ ಆಗ್ತಾ ಇಲ್ಲ ಇವತ್ತು. ಮತ್ತೆ ಇನ್ನೊಂದು ಹೇಳ್ತಾರೆ, ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಯಿ ಅಂತ ಹೇಳಿಲ್ಲ, ನಾಯಿ ಪ್ರಾಣಿ ಅಂತ ಇರ್ಬೋದು, ಆದ್ರೆ ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂದ್ರೆ ಇವರಿಗೆ ನಾಯಿಯೇ ನಾರಾಯಣ ಅಂತ ಅವರೇ ಹೇಳ್ತಾರೆ. ನಾಯಿಯ ಪರ್ಯಾಯ ಪದ, ಸಮಾನಾರ್ಥಕ ಪದ ನಾರಾಯಣ ಅಂತ ಅವರೇ ಹೇಳ್ತಾರೆ. ಇವ್ರ ಹೆಸರು ನಾರಾಯಣ ಸ್ವಾಮಿ. ನಾಳೆಯಿಂದ ಏನಂತ ಕರಿಬೇಕು ಇವರಿಗೆ? ನನ್ಗೆ ಗೊತ್ತಿಲ್ಲ, ನಾನು ಹೇಳಿಲ್ಲ, ಇದು ಅವ್ರು ಹೇಳಿದ ಮಾತು, ನಾನು ಹೇಳಿದಲ್ಲ. ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ. ನಾಳೆಯಿಂದ ನಿಮ್ಗೆ ಏನ್ ಕರಿಬೇಕು? ಇವರಿಗೆ ಲಾಜಿಕ್ ಇಲ್ಲ. ಏನ್ RSS ಅವ್ರು ಏನ್ ಬರ್ದು ಕೊಡ್ತಾರೆ, ಬಂದು ವಾಟ್ಸ್ಆಪ್ ನಲ್ಲಿ ಏನ್ ಕಳ್ಸಿಕೊಡ್ತಾರೆ, ಪಟ ಪಟ ಓದೋದು ಅಷ್ಟೇ. ಆದ್ರಿಂದ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಇವತ್ತು. ಮಂಜಣ್ಣ ಹೇಳ್ತಾ ಇದ್ರು, ಮಂಜಣ್ಣ ನೀವ್ ಹೇಳ್ತಾ ಇದ್ರಿ ನಿಮ್ ಬೆಂಬಲ ನನ್ನ ಜೊತೆ ಇದೆ ಅಂತ. ಯಾರ್ಯಾರು ಸಂವಿಧಾನದ ಪರವಾಗಿದ್ದಾರೆ ಅವ್ರ ಸಂಪೂರ್ಣ ಬೆಂಬಲ ನನ್ನ ಜೊತೆ ಇದೆ ಅಂತ ನನ್ಗೆ ಗೊತ್ತಿದೆ. ಇವತ್ತು RSS ವಿರುದ್ಧ ಹೋರಾಟ ಇದೆ ನಮಗೂ, ಬಿಜೆಪಿ ವಿರುದ್ಧ ಹೋರಾಟ ಇದೆ, ಮನುವಾದಿಗಳ ವಿರುದ್ಧ ಹೋರಾಟ ಇದೆ. ಅವ್ರಿಗೆ ಗೊತ್ತಿಲ್ಲ ನನ್ನಲ್ಲಿ ಬುದ್ಧ ತತ್ವ, ಬಸವ ತತ್ವ ಎಷ್ಟಿದೆ. ಅಂಬೇಡ್ಕರ್ ಅವರ ಹೋರಾಟ ರಕ್ತದು ನನ್ನಲ್ಲಿದೆ. ಯಾರು ಎಷ್ಟು ಜನ, 30 ಜನ ಬರ್ಲಿ, 50 ಜನ ಬರ್ಲಿ, ಮೋದಿನೇ ಬರ್ಲಿ, ಅಮಿತ್ ಶಾ ಅವರೇ ಬರ್ಲಿ, ಯಾರು ಕೂಡ ಕಲಬುರಗಿನಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜನರು ಅಭಿವೃದ್ಧಿ ಪರವಾಗಿದ್ದಾರೆ, ಸಂವಿಧಾನದ ಪರವಾಗಿದ್ದಾರೆ. ನಮ್ಗೆ ಆಶೀರ್ವಾದ ಮಾಡಿದಾಗೆಲ್ಲ ನಾವು ಕಲಬುರಗಿ ಅಭಿವೃದ್ಧಿ ಮಾಡಿದೀವಿ, ಕರ್ನಾಟಕ ಜನರ ಸೇವೆ ಮಾಡಿದ್ದೀವಿ, ಶೋಷಿತ ವರ್ಗದ ಪರವಾಗಿ ನಿಂತಿದ್ದೇವೆ, ಸಂವಿಧಾನದ ಪರವಾಗಿ ನಿಂತಿದ್ದೇವೆ. ಆದ್ರಿಂದ ಬಿಜೆಪಿಯವರು ಎಷ್ಟು ಬಟ್ಟೆಯನ್ನ ಹಾಕೊಳ್ಳಿ, ಎಷ್ಟು ಪುರ್ಲಾಗನ ಹಾಕೊಳ್ಳಿ, ಅಸೆಂಬ್ಲಿ ಒಳಗಡೆ ಮತ್ತೆ ಹೊರಗಡೆ ನಿಮ್ಮ ಆಶೀರ್ವಾದದೊಂದಿಗೆ ಇವ್ರಿಗೆ ಪ್ರಶ್ನೆ ಮಾಡೋದನ್ನ ನಿಲ್ಸೋದೇ ಇಲ್ಲ. ಎಲ್ಲಿ ತನಕ ಈ ಮನುವಾದಿಗಳಿಗೆ ಮನೆ ಕಳಿಸಲ್ಲ, ಅಲ್ಲಿ ತನಕ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇದೆಯಾ ಇಲ್ಲ? ಏನ್ ಬರೇ ನಿಮ್ಮ ಆಶೀರ್ವಾದ ಮಂಜಣ್ಣ ಮತ್ತು ಮಹದೇವಪ್ಪ ಸಾಹೇಬ್ರ ಮೇಲೆ ಇದೆಯಾ? ನಾವು ಇಲ್ಲಿಂದ 700 ಕಿಲೋಮೀಟರ್ 800 ಕಿಲೋಮೀಟರ್ ಇಂದ ಬಂದಿದ್ದೀವಿ ನಿಮ್ಮ ಆಶೀರ್ವಾದಗೋಸ್ಕರ, ನಿಮ್ ಪ್ರೀತಿಗೋಸ್ಕರ, ನಿಮ್ ವಿಶ್ವಾಸಕ್ಕೋಸ್ಕರ. ಅವ್ರ ಮೇಲೆ ಎಷ್ಟು ತೋರಿಸ್ತಾ ಇದ್ರೆ ಒಂದು ಅರ್ಧ ನಮ್ಮ ಮೇಲೂ ತೋರಿಸಿ ಅಂತ ಅಷ್ಟೇ ಕೇಳ್ತಾ ಇರೋದು ನಾನು. ನಾವೆಲ್ಲರೂ ಸೇರಿ, ಯಾರು ಕೂಡ ಬುದ್ಧ ಆಗ್ಲಿ, ಬಸವಣ್ಣನವರಾಗ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ ಯಾರು ಕೂಡ ಸಮೃದ್ಧ ಭಾರತವನ್ನ ಕನಸ್ಕೊಂಡಿಲ್ಲ. ಎಲ್ಲರೂ ಪ್ರಬುದ್ಧ ಭಾರತದ ಕನಸ್ಕೊಂಡಿದ್ದಾರೆ. ಪ್ರಬುದ್ಧ ಭಾರತವನ್ನ ನಾವು ಬೆಳೆಸಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನದಿಂದ ಸಂವಿಧಾನವನ್ನ ನಾವು ಕಾಪಾಡಬೇಕಾಗಿದೆ. ಬರೇ ನಾವಿಲ್ಲಿ ಪೀಠಿಕೆಯನ್ನ ಓದ ತಕ್ಷಣ ನಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ. ನಾವೆಲ್ಲರೂ ಆ ಪೀಠಿಕೆನಲ್ಲಿ ಏನಿದೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆ ಬರೋ ತನಕ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿಂದ ಹೋರಾಟ ಮಾಡಬೇಕಾಗಿದೆ. ಇದು ನಿಮ್ಮ ಸರ್ಕಾರ, ಇದು ನಿಮ್ಮ ಒಂದು ಜನಪ್ರತಿನಿಧಿಗಳು ಇವತ್ತಿದ್ದಾರೆ. ನಿಮ್ಮ ಧ್ವನಿ ಇವತ್ತು ವಿಧಾನಸೌಧ ತನಕ ತಗೊಂಡು ಹೋಗುವ ಜವಾಬ್ದಾರಿ ನಮ್ದು. ಹಿಂದಿನ ಚುನಾವಣೆಯಲ್ಲಿ ಮಂಜು ಅವರು ಸೋತಿರ್ಬೋದು, ಆದ್ರೂ ಕೂಡ ಇವತ್ತು ಸರ್ಕಾರ ಇದು ಮಂಜಣ್ಣಂತ ಇಲ್ಲಿ ಕರ್ನಾಟಕದಲ್ಲಿ ಸಂವಿಧಾನದ ಸರ್ಕಾರ ನಡೀತಾ ಇದೆ, ಬಾಬಾ ಸಾಹೇಬ್ ಸರ್ಕಾರ ನಡೀತಾ ಇದೆ, ಬಸವಣ್ಣನವರ ಸರ್ಕಾರ ನಡೀತಾ ಇದೆ, ಗುರು
ನಡೀತಾ ಇದೆ, ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇದೆ, ನಿಮ್ಮ ಸರ್ಕಾರ ನಡೀತಾ ಇದೆ. ಸೊ ಆದ್ರಿಂದ ಒಂದು ವೇಳೆ ನಾನು ಹೇಳ್ದಂಗೆ ತಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಎಷ್ಟು ಎಲ್ಲ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ನಾಯಕರ ಮೇಲೆ ಇಟ್ಟಿದ್ದೀರಾ. 50% ನನಗೂ ಒಂದು ಮೀಸಲಾತಿ ಇರಲಿ ಇದರಲ್ಲಿ, ಅಥವಾ 50% ಬೇಡ, 24.1% ಇರಲಿ ನಮ್ಮ ಹತ್ರ ಅಂತ ಕೇಳ್ಕೊಳುತ್ತಾನೆ ಅಂತ ಹೇಳಿ ಮಾತು ಮುಗಿಸ್ತೇನೆ. ನನಗೆ ಆಹ್ವಾನ ನೀಡಿದಂತ ಮಂಜಣ್ಣಂಗೆ, ಮಹದೇವಪ್ಪ ಸಾಹೇಬರಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ನಮ್ಮ ವಿಶ್ವನಾಥ್ ಸಾಹೇಬ್ರ ಮಾರ್ಗದರ್ಶನ ಯಾವಾಗ್ಲೂ ಸದಾ ನಮ್ಮ ಜೊತೆ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಧರ್ಮಸೇನ ಅವ್ರು ಇರ್ಬೋದು, ಡಾಕ್ಟರ್ ಪುಷ್ಪಾ ಅವ್ರು ಇರ್ಬೋದು, ಅವ್ರು ಬಹಳ ಆತ್ಮೀಯತೆಯಿಂದ ಯಾವಾಗ್ಲೂ ನನಗೆ ಕಾಣ್ತಾರೆ. ನಾನು ಬೇರೆ ಏನು ಕಲ್ಯಾಣ ಕರ್ನಾಟಕದಿಂದ ಇದ್ರೂ ಕೂಡ ಯಾವಾಗ್ಲೂ ಕೂಡ ನನಗೆ ಒಂದು ಸಹೋದರನಾಗಿ ಈ ಭಾಗದಲ್ಲಿ ಬರಮಾಡ್ಕೊಂಡಿದ್ದೀರಾ. ನೀವು ಯಾವಾಗ್ಲೂ ಕೂಡ ನನಗೆ ಬಹಳ ಪ್ರೀತಿ, ಗೌರವವನ್ನು ಕೊಟ್ಟಿದ್ದೀರಾ. ಅದಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ